ಎಲೆಕ್ಷನ್ ಹೊತ್ತಲ್ಲಿ ಲಿಂಗಾಯತ ಉಪಜಾತಿ ವಿಚಾರಕ್ಕೆ ವಾಗ್ಯುದ್ಧನೇ ಶುರುವಾಗಿದೆ. ಹೆಬ್ಬಾಳ್ಕರ್ ಪಂಚಮಸಾಲಿಯೇ ಅಲ್ಲ ಅನ್ನೋ ಕಟು ಟೀಕೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಿಡಿದೆದ್ದು ನಂದು ಚೆನ್ನಮ್ಮನ ರಕ್ತ ಅಂತ ಕಿಡಿಕಾರಿದ್ದಾರೆ. ಅಷ್ಟಕ್ಕೂ ಹೆಬ್ಬಾಳ್ಕರ್ ಕಿಚ್ಚಿಗೆ ಕಾರಣ ಆಗಿದ್ದು ಯಾರು? ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಬಗ್ಗೆ ಹೇಳಬೇಕಾದ್ರೆ ಅವ್ರು ಪಂಚಮಸಾಲಿ ಕುಟುಂಬದಿಂದ ಬಂದಿರುವಂಥವ್ರು. ಆದರೆ ಅವ್ರ ಮನೆಯವರು ಹೆಬ್ಬಾಳ್ಕರ್ ಅವರು ಲಿಂಗಾಯತ್ ಬಣಿಜ್ಗ ಕಮಿಟಿಯಿಂದ ಬಂದಿರುವಂಥದ್ದು. ನನ್ನ ಮೈಯಲ್ಲಿ ರಾಣಿ ಕಿತ್ತೂರು ಚೆನ್ನಮ್ಮನಳ ರಕ್ತ ಹರಿತಾ ಇದೆ. ನನ್ನ ಮಗನ ಮೈಯಲ್ಲಿ ಬಹಳ ಸ್ವಾಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ, ಪಂಚಮಸಾಲಿ ರಕ್ತ. ಕುಮದಾನಗರಿಯಲ್ಲಿ ಒಳ ಜಾತಿಯ ಕದನ, ನಿರಾಣಿ ಹೆಬ್ಬಾಳ್ಕರ್ ನಡುವೆ ಟಾಕ್ ಫೈಟ್. ಬೆಳಗಾವಿ ಲೋಕಸಭಾ ಕ್ಷೇತ್ರ ಬಿಜೆಪಿ ಪಾಲಿನ ಭದ್ರಕೋಟೆ. ಕಳೆದ 20 ವರ್ಷದಿಂದ ಈ ಕ್ಷೇತ್ರದಲ್ಲಿ ಕೇಸರಿ ಪಡೆಯದೆ ಪಾರುಪತ್ಯ. ಇದೀಗ ಕುಮದಾನಗರಿಯ ಕದನ ಕಣ ಬದಲಾಗಿದ್ದು, ಜಗದೀಶ್ ಶೆಟ್ಟರ್ ಎಂಬ ಹಳೆ ಬೇರಿನ ಮುಂದೆ ಮೃಣಾಲ್ ಹೆಬ್ಬಾಳ್ಕರ್ ಎಂಬ ಹೊಸ ಚಿಗುರು ಸ್ಪರ್ಧೆಗೆ ಇಳಿದಿದೆ. ಇದೀಗ ಈ ರಣಕಣದಲ್ಲಿ ಲಿಂಗಾಯತ ಒಳ ಜಾತಿಗಳ ಕದನ ಶುರುವಾಗಿದೆ. ಹೌದು, ಪಂಚಮಸಾಲಿ ಹೋರಾಟದ ಮುಂದಾಳು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪತಿ ಬಣಜಿಗರಾಗಿದ್ದು, ಅವರು ಪಂಚಮಸಾಲಿಯೇ ಅಲ್ಲ ಎಂದು ಮಾಜಿ ಸಚಿವ ಮುರುಗೇಶ್ ನಿರಾಣಿ ಹೊಸ ದಾಳ ಉರುಳಿಸಿದರು. ಕ್ಷೇತ್ರದಲ್ಲಿ 4 ಲಕ್ಷದಷ್ಟಿರುವ ಪಂಚಮಸಾಲಿ ಸಮಾಜವನ್ನ ಬಿಜೆಪಿಯತ್ತ ಸೆಳೆಯುವ ಅಸ್ತ್ರವನ್ನ ಉರುಳಿಸಿದರು. ಸಹೋದರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಬಗ್ಗೆ ಹೇಳಬೇಕಾದ್ರೆ ಅವ್ರು ಪಂಚಮಸಾಲಿ ಕುಟುಂಬದಿಂದ ಬಂದಿರುವಂಥವ್ರು. ಆದರೆ ಅವ್ರ ಮನೆಯವರು ಹೆಬ್ಬಾಳ್ಕರ್ ಅವರು ಲಿಂಗಾಯತ್ ಬಣಿಜ್ಗ ಕಮಿಟಿಯಿಂದ ಬಂದಿರುವಂಥದ್ದು. ಅವರಿಬ್ಬರು ಗಂಡನ ಮನೆಗೆ ಬಂದ ಮೇಲೆ ಹೆಬ್ಬಾಳ್ಕರ್ ಆಗುತ್ತೆ, ಅದು ಬಣಿಜ್ಗ ಕಮ್ಯುನಿಟಿದಿಂದ ಆಗ್ತದೆ. ಬೆಳಗಾವಿ ಅಖಾಡದಲ್ಲಿ ಬಣಜಿಗ ವರ್ಸಸ್ ಪಂಚಮಸಾಲಿ ಫೈಟ್ ಶುರುವಾಗ್ತಾ ಇದ್ದಂತೆ ಸಚಿವೆ ಹೆಬ್ಬಾಳ್ಕರ್ ಸಿಡಿದೆದ್ದಿದ್ರು. ನನ್ನ ಮೈಯಲ್ಲಿ ಹರಿಯುತ್ತಿರುವುದು ರಾಣಿ ಚೆನ್ನಮ್ಮಳ ರಕ್ತ, ನನ್ನ ಮಗನ ಮೈಯಲ್ಲಿ ಹರಿಯುತ್ತಿರುವುದು ಪಂಚಮಸಾಲಿ ರಕ್ತ ಅಂತ ಟಾಂಗ್ ನೀಡಿದ್ರು. ತಮಗೆ ಮೊದಲು ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೇನೆ, ನನ್ನ ಮೈಯಲ್ಲಿ ರಾಣಿ ಕಿತ್ತೂರು ಚೆನ್ನಮ್ಮನಳ ರಕ್ತ ಹರಿತಾ ಇದೆ. ನನ್ನ ಮಗನ ಮೈಯಲ್ಲಿ ಬಹಳ ಸ್ವಾಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ, ಪಂಚಮಸಾಲಿ ರಕ್ತ. ಆದರೆ ನಾವು ಬಸವಣ್ಣನವರ ತತ್ವವನ್ನು ನಂಬಿದಂಥವ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾರ್ಗದರ್ಶನ, ಅವರ ಸಂವಿಧಾನವನ್ನು ಒಪ್ಪಿಕೊಂಡಂಥವ್ರು. ರಾಜ್ಯ ರಾಜಕೀಯದ ಶಕ್ತಿ ಕೇಂದ್ರ ಬೆಳಗಾವಿಯಲ್ಲಿ ಚುನಾವಣೆಯ ಹೊಸ್ತಿಲಲ್ಲೇ ಧರ್ಮ ದಂಗಲ್ ಹೊತ್ತಿಕೊಂಡಿದ್ದು, ಪ್ರಚಾರ ಕಣದಲ್ಲಿ ಮತ್ತಷ್ಟು ಕಾವೇರಿಸುವುದು ನಿಶ್ಚಿತ. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.